ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಮತ್ತು ಚೆನ್ನಾಗಿ ರೆಡಿಯಾಗಿ ಸಖತ್ತಾಗಿ ಬರ್ತಾ ಇರ್ತಾಳೆ. ಆ ಕಡೆ ತವ್ರ ಮನೆಯವರು ಕೂಡ ಬರ್ತಾರೆ, ಅಪ್ಪ ಮತ್ತು ತಾತ ಅವ್ರ ತಮ್ಮ ಕೂಡ ಬರ್ತಾ ಇರ್ತಾರೆ. ಅಯ್ಯೋ ಎಷ್ಟೊಂದು ಲೈಟಿಂಗ್ಸ್ ಇದೆ ಅಪ್ಪ ಅಂದ್ಕೊಳ್ತಾ ಬರ್ತಾ ಇರ್ತಾರೆ. ಅಲ್ಲಿ ಪವಿತ್ರ ಸಖತ್ತಾಗಿ ರೆಡಿಯಾಗಿ ಮಿಂಚ್ತಾ ಬರ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ದೇವು ಅಂತ ಫ್ಲ್ಯಾಟೇ ಆಗೋಗ್ಬಿಟ್ಟಿರ್ತಾನೆ. ಅಷ್ಟೊಂದು ಖುಷಿ ಆಗಿರುತ್ತೆ ದೇವನಿಗೂ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತೇಳಿ. ಮತ್ತೆ ಬರ್ತಾ ಇರ್ತಾಳೆ. ಹಾಗೆ ಬಂದ ತಕ್ಷಣ ಅಲ್ಲಿ ನಿಂತ್ಕೊಂಡು ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ ಅಂತ ತಾತ ಕೂಡ ಬರ್ತಾರೆ. ಬಂದ್ಬಿಟ್ಟು ಏನಮ್ಮ ಇಲ್ಲಿ ಅರೇಂಜ್ಮೆಂಟ್ಸ್ಗೆ ಲೈಟನ್ನೇ ಹಾಕ್ಬಾರ್ದು, ಯಾಕಂದರೆ ಅಷ್ಟು ಕೂಡ ಮಿಂಚ್ತಾ ಇದೆಯಾ ನೀನು ಅಂತ ಹೊಗಳ್ತಾ ಇರ್ತಾರೆ. ಹಾಗೆ ಫಂಕ್ಷನಿಗೆ ಬಂದ ಜನಗಳು ಕೂಡ ಪವಿತ್ರ ಸಖತ್ತಾಗಿದೆಯೇ, ಎಷ್ಟಾದರೂ ನೀನು ರಾಧಿಕಾ ಅವ್ರ ಸೊಸೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಹಾಗೆ ತಾತ ಕೂಡ ಕರ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಎಲ್ಲರೂ ಕೂಡ ನಿಂತ್ಕೊಳ್ತಾರೆ. ಅಷ್ಟೊತ್ತಿಗೆ ಅವ್ರ ತವ್ರ ಮನೆಯವರು ಅವರು ಬಂದುಬಿಡ್ತಾರೆ. ಅವ್ರಿಗೆಲ್ಲ ಅಯ್ಯೋ ಬನ್ನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮ್ಯಾನ್ ಎಲ್ಲ ಅವ್ರನ್ನ ಕವರ್ ಮಾಡೋದಕ್ಕೆ ಕಣ್ಣಿಗೆ ಗಾಗಲ್ನ ಹಾಕ್ತಾ ಇರ್ತಾರೆ. ರಾಧಿಕಾ ಅವ್ರಿಗೆ ತುಂಬಾ ಕೋಪ ಬಂದುಬಿಟ್ಟಿರುತ್ತೆ. ಯಾರು ಇವ್ರನ್ನ ಬರೋಕ್ಕೆ ಹೇಳಿರೋದು ಅಂತೇಳ್ಬಿಟ್ಟು ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ. ನಾನಂತರೂ ಹೇಳಿಲ್ಲ ಅಮ್ಮ ಅಂತ ಹೇಳಿ ದೇವ್ ಹೇಳಿರ್ತಾರೆ. ಈ ಕಡೆ ನಮೃತ ಅಯ್ಯೋ ದೇವ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅವಳೇ ಏನಾದರೂ ಕರೆಸಿರ್ಬೇಕು ನೋಡ್ರಿ ಪವಿತ್ರ ಅಂತ ಹೇಳ್ತಾ ಇರ್ತಾಳೆ. ರಾಧಿಕಾ ಮುಂದೆ ಹೇಳ್ತಾ ಇರ್ತಾಳೆ. ನಮೃತ ಹಾಗೆ ಜಗಳ ಕೂಡ ಆಗುತ್ತೇನೋ ನೋಡಬೇಕಿದೆ. ಹಾಗೆ ನಮೃತ ನಾನು ಮಾಡಿದ ಪ್ಲ್ಯಾನ್ ಪ್ರಕಾರ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಡ್ರೆಸ್ಸು ಕೂಡ ರಾಧಿಕನಿಗೂ ಕೂಡ ಚೆನ್ನಾಗಿ ಕಾಣಿಸಿರ್ತಿರುತ್ತೆ. ದೇವರು ಅಯ್ಯೋ ಓಪನ್ ಆಗಿಬಿಟ್ಟಿದೆಲ್ಲ ಹೇಗೆ ಅಂತೇಳ್ಬಿಟ್ಟು ಕಸಿನ ಕಟ್ಟಕ್ಕಂತ ಹೋಗ್ತಾ ಇರ್ತಾರೆ. ಹಿಂದೆಯಿಂದ ಯಾಕೆ ನನ್ನ ಹಿಂದೆಯಿಂದ ಬರ್ತಾ ಇದ್ದೀರಾ ನೀವು, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತೇಳ್ಬಿಟ್ಟು ದೇವ್ಗೆ ಬೈತಾ ಇರ್ತಾಳೆ. ಪವಿತ್ರ ಇಲ್ಲ ರೀ ಅದು ಏನಾಯಿತು ಅಂದರೆ ಅಂತ ಹೇಳ್ತಾ ಇರ್ತಾನೆ. ದೇವ್ ಏನಾಯಿತು, ನನ್ನ ಮಾನ ಎಲ್ಲ ಕಳಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೇಗೆ ಈ ಥರ ಡ್ರೆಸ್ ನೀವೇ ಕಲೆಕ್ಷನ್ ಮಾಡಿಬಿಟ್ಟು ಅಂತ ಹಾಗಲ್ರಿ ನಿಮಗೇನು ಹೇಳಬೇಕಿತ್ತು ಅಂತ ಹೇಳಿ ಮತ್ತೆ ಹೇಳ್ತಾನೆ. ದೇವ್ ಒಂದು ಕಡೆ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಆ ಕಸಿನ ಕಟ್ತಾನೆ. ಕಣ್ಣು ಮುಚ್ಕೊಂಡು ಕಸಿನ ಕಟ್ಬಿಟ್ಟು ಸರಿ ಇವಾಗ ಕರೆಕ್ಟ್ ಆಯಿತು ಹೋಗಿ ನೀವು ಅಂತ ಹೇಳಿಬಿಟ್ಟು ಪವಿತ್ರನಿಗೆ ಹೇಳಿ ಕಳಿಸ್ತಾನೆ. ಹಾಗೆ ಅವ್ರ ತವ್ರ ಮನೆಯವ್ರು ಬಂದಿರೋದನ್ನು ನೋಡಿ ಹೇಗೆ ಕೋಪ ಮಾಡ್ಕೊಳ್ತಾಳೆ ರಾಧಿಕಾ, ಎಲ್ಲ ಸೈಲೆಂಟಾಗಿರ್ತಾಳೆ ನೋಡಬೇಕು. ಹಾಗೆ ಪವಿತ್ರ ಕೂಡ ಏನು ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.